ನೀವೇನಾದ್ರೂ ಉಂಗುರಗಳಲ್ಲಿ ಆ ಕಲ್ಲನ್ನು ಹಾಕಬೇಕಾದ್ರೆ, ಲೋಹನ ಹಾಕಬೇಕಾದ್ರೆ ವಜ್ರ, ಮರಕತ, ನೀಲ ಇವುಗಳನ್ನು ಹಾಕಬೇಕಾಗುತ್ತೆ. ಮತ್ತೆ ನಿಮಗೆ ಆ ವರ್ಣಗಳಲ್ಲಿ ಬಿಳಿ ವರ್ಣ, ಹಸಿರು ವರ್ಣ, ಕಪ್ಪು ವರ್ಣ ನಿಮಗೆ ಶುಭವಾದ ವರ್ಣಗಳು. ಅದರಿಂದ ಏನಾದರೂ ನೀವು ಬಟ್ಟೆಯನ್ನು ತಗೋಬೇಕು ಅಥವಾ ಒಂದು ಗಾಡಿಯನ್ನು ತಗೋಬೇಕಂದ್ರೆ ಅದರಲ್ಲಿ ಬಿಳಿ, ಹಸಿರು, ಕಪ್ಪು ಈ ಒಂದು 3 ವರ್ಣಗಳಿದ್ರೆ ಆ ಒಂದು ವಾಹನವರೆಗೆ ವಿಶೇಷ ಪ್ರತಿಫಲ. ಮತ್ತೆ ನಿಮಗೆ ಆಗ್ನೇಯ ದಿಕ್ಕು ವೃಷಭ ರಾಶಿವರೆಗೆ ಆ ಶುಭ ದಿಕ್ಕು ಅಂದ್ರೆ ಆಗ್ನೇಯ, ಅಗ್ನಿಮೂಲೆ ಒಂದು ವಿಶೇಷವಾದ ಶುಭವಾದ ದಿಕ್ಕು. ಮತ್ತೆ ಶುಭ ಸಂಖ್ಯೆಗಳಲ್ಲಿ ಆ ಒಂದು 5, 6, 8 ಈ ಒಂದು ಸಂಖ್ಯೆಗಳು ತುಂಬಾ ಒಂದು ಶುಭದಾಯಕವಾಗಿರುತ್ತೆ. ಮತ್ತೆ ಒಂದು ಪ್ರತಿ ತಿಂಗಳಲ್ಲಿ ಶುಭ ದಿನಾಂಕಗಳು 6, 9, 15, 18, 24, 27 ಈ ಒಂದು 6 ಸಂಖ್ಯೆಗಳು ದಿನಾಂಕಗಳು ಶುಭವಾಗಿರುತ್ತೆ. 6, 9, 15, 18, 24, 27 ಈ ಒಂದು ವೃಷಭ ರಾಶಿಯವರಿಗೆ ಶುಭವಾದ ದಿನಾಂಕಗಳು. ಮತ್ತೆ ವೃಷಭ ರಾಶಿಯವರಿಗೆ ರಾಶಿಯ ಫಲ. ಗುರುವು ವೃಷಭ ರಾಶಿ ಮತ್ತು ಕಟಕ ರಾಶಿಯನ್ನು ಸಂಚರಿಸುವಾಗ ಅಶುಭದಾಯಕನಾಗಿರುವುದರಿಂದ ಮನಸ್ಸಿಗೆ ಚಿಂತೆ, ಅಧಿಕ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಬಂಧು ಮಿತ್ರ ವಿರೋಧ, ಕೃಷಿಯಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಂಡುಬಂದರು. ಗುರುವು ಮಿಥುನ ರಾಶಿಯನ್ನು ಸಂಚರಿಸುವಾಗ ಶುಭದಾಯಕನಾಗಿರುವುದರಿಂದ ಆರೋಗ್ಯ ಸುಧಾರಣೆ. ಅಂದ್ರೆ ಗುರುವು ನಿಮ್ಮ ಗೋಚಾರದಲ್ಲಿ ಈಗಿರ್ತಕ್ಕಂಥ ಒಂದು ರಾಶಿ ಫಲಗಳಲ್ಲಿ ಗುರುವು ಏನಾದರೂ ವೃಷಭ ರಾಶಿಯಲ್ಲಿ ಇದ್ದಾಗ ನಿಮ್ಮ ಒಂದು ಕುಂಡಲಿ ತಗೊಂಡಾಗ ಆ ಕುಂಡಲಿಯಲ್ಲಿ ಈಗ ಒಂದು ಗೋಚಾರದಲ್ಲಿ ಅಂದ್ರೆ ಈ ದಿವಸ ಇದ್ದಾಗ ಆ ಒಂದು ಗುರು ವೃಷಭ ರಾಶಿಯಲ್ಲಿ, ಕಟಕ ರಾಶಿಯಲ್ಲಿ ಏನಾದರೂ ಆ ರಾಶಿಯಲ್ಲಿ ಮನೆಯಲ್ಲಿದ್ದಾಗ ಅಲ್ಲಿ ನಮಗೆ ಅಶುಭದಾಯಕ ಅಂದ್ರೆ ಒಳ್ಳೆಯ ಪ್ರತಿಫಲಗಳು ಗುರುವಿನಿಂದ ಸಿಗುವುದಿಲ್ಲ. ಅಲ್ಲಿಗೆ ನಮಗೆ ಗುರುಬಲ ಚೆನ್ನಾಗಿಲ್ಲ ಅಂತೇಳಿ ಆ ಒಂದು ಮನಸ್ಸಿಗೆ ಚಿಂತೆ, ಅಧಿಕ ತಿರುಗಾಟ, ವ್ಯಾಪಾರ ಉದ್ಯೋಗಗಳು ಏನೇ ಮಾಡಿದ್ರು ಅಲ್ಪ ಪ್ರಗತಿ, ಬಂಧು ಮಿತ್ರಗಳಿಗೆ ನಮ್ಮ ಸದಾಕಾಲ ವಿರೋಧ ಆಗುತ್ತೆ. ಮತ್ತೆ ಕೃಷಿಯನ್ನ ಮಾಡಿದ್ರೆ ಅಲ್ಪ ಪ್ರಗತಿ ಮೊದಲಾದ ಒಂದು ಪ್ರತಿಗಳು ಕಂಡು ಬಂದರು. ಮತ್ತೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಮತ್ತೆ ಯಥಾ ಪ್ರಕಾರ ಮಿಥುನ ರಾಶಿಗೆ ಬಂದಾಗ ಅಲ್ಲಿ ಶುಭದಾಯಕನಾಗುತ್ತೆ, ಒಳ್ಳೆಯ ಪ್ರತಿಫಲನ ಕೊಡ್ತಾನೆ. ಮಿಥುನ ರಾಶಿಯಿಂದ ನಿಮ್ಮ ಒಂದು ವೃಷಭ ರಾಶಿಗೆ ಆ ಶುಭದಾಯಕರಾಗಿರೋದ್ರಿಂದ ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ ಯತ್ನ ಮತ್ತೆ ಮೊದಲಾದ ಫಲಗಳು ಕಾಣ ಬರುತ್ತವೆ. ಅಂದ್ರೆ ನಿಮ್ಮ ಒಂದು ಸ್ವಂತ ರಾಶಿಯಲ್ಲಿ ಆ ವೃಷಭ ರಾಶಿಯಲ್ಲಿ ಗುರುವು ಇದ್ದಾಗ ಅದು ಯಾವುದೇ ಒಂದು ಪ್ರತಿಫಲ ಕೊಡೋದಿಲ್ಲ. ಆದರೆ ಮಿಥುನ ರಾಶಿಯಲ್ಲಿ ಇದ್ದಾಗ ಗುರು ವಿಶೇಷವಾದ ಪ್ರತಿಫಲ, ಎಲ್ಲವೂ ಸಹ ಧನ ಲಾಭ ಉಂಟಾಗುತ್ತೆ, ವಸ್ತ್ರ ಆಭರಣ ಪ್ರಾಪ್ತಿ ಆಗುತ್ತೆ, ಶುಭ ಕಾರ್ಯಗಳು ಇರ್ತಕ್ಕಂಥ ಶುಭ ಕಾರ್ಯಗಳು ಸಫಲ ಆಗುತ್ತೆ, ಎಲ್ಲ ಒಂದು ಪ್ರತಿಫಲಗಳು. ಮತ್ತೆ ನಿಮ್ಮ ಗೋಚಾರದಲ್ಲಿ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಆ ನಿಮ್ಮ ಗೋಚಾರದಲ್ಲಿ ಮೀನ ರಾಶಿಯಲ್ಲಿ ಏನಾದರೂ ಶನಿ ಇದ್ರೆ ಅಲ್ಲಿ ಶುಭದಾಯಕ. ಅಂದ್ರೆ ವೃಷಭ ರಾಶಿಯವರಿಗೆ ಶನಿ ತುಂಬಾ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ಗ್ರಹ. ನೀವು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ರೆ ಆ ಶನಿ ವಿಶೇಷವಾದ ಪ್ರತಿಫಲ ಯಾವ ರೀತಿ ಕೊಡ್ತಾನಂದ್ರೆ ಶುಭದಾಯಕನಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಆ ಒಂದು ಅಭಿವೃದ್ಧಿ, ಸ್ಥಿರಾಸ್ತಿ ಸಂಪಾದನೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಧನ ಲಾಭಗಳು ಉಂಟಾಗುತ್ತವೆ. ಶನಿ ವೃಷಭ ರಾಶಿಯವರಿಗೆ ತುಂಬಾ ಒಂದು ಅನುಕೂಲ ಈ ವರ್ಷ. ಮತ್ತೆ ಮಿಥುನ ರಾಶಿಯವರೆಗೆ, ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಗುರುವು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ಗೋಚಾರದಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಆ ಗುರುವು ಒಂದು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಏನಾದರೂ ಸಂಚರಿಸುವಾಗ ಅಲ್ಲಿ ಅಶುಭ ಫಲನಾಯಕನಾಗಿದ್ದು ಸ್ಥಳ ಬದಲಾವಣೆ, ನೀವು ಈಗಿರ್ತಕ್ಕಂಥ ಸ್ಥಳವನ್ನು ಬದಲಾವಣೆ ಮಾಡ್ತೀರಿ. ಮತ್ತೆ ಪ್ರಯಾಣದಲ್ಲಿ ವಿಘ್ನಗಳು ಉಂಟಾಗುತ್ತೆ, ಮನಸ್ಸಿಗೆ ಚಿಂತೆ ಉಂಟಾಗುತ್ತೆ, ವ್ರತ ಧನವ್ಯಯ ಅಂದ್ರೆ ಯಾವುದಕ್ಕೆ ನಾವು ಖರ್ಚು ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಅಂತಹ ಒಂದು ವ್ರತ ಒಂದು ಧನವ್ಯಯ ಆಗುತ್ತೆ. ಮಿತ್ರರಿಂದ ವಂಚನೆ ಆಗುತ್ತೆ, ಮಿತ್ರರನ್ನ ನಂಬಿ ನಾವು ಏನಾದರೂ ಅವರಿಗೆ ಹಣಕಾಸು ಆಗಲಿ ಅಥವಾ ಏನಾದರೂ ಸಹಾಯಗಳು ಮಾಡಿದ್ರೆ ಅವರಿಂದ ನಾವು ವಂಚನೆಗೊಳಗಾಗ್ತೇವೆ ಮಿಥುನ ರಾಶಿಯವರು. ಮತ್ತೆ ಕೈ ಹಾಕಿದ ಕೆಲಸಗಳ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ, ವಿಘ್ನಗಳು ಉಂಟಾಗುತ್ತೆ. ಇದು ಗುರುವು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಇದ್ದಾಗ ಕೊಡ್ತಕ್ಕಂಥ ಅಶುಭ ಫಲಗಳು. ಮತ್ತೆ ಯಥಾ ಪ್ರಕಾರ ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಏನಾದರೂ ವೃಷಭ ಮತ್ತು ಮಿಥುನ ರಾಶಿಯನ್ನು ಬಿಟ್ಟು ಗುರುವು ನಿಮ್ಮ ಜಾತಕದಲ್ಲಿ ಜನ್ಮಕುಂಡಿಯಲ್ಲಿ ಕಟಕ ರಾಶಿಗೆ ಬಂದಾಗ ಅಲ್ಲಿ ನಿಮಗೆ ಸಾಮಾನ್ಯವಾಗಿ ಆರೋಗ್ಯ ಸುಧಾರಣೆ ಉಂಟಾಗುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಉಂಟಾಗುತ್ತೆ, ಧರ್ಮ ಕಾರ್ಯ ಆಸಕ್ತಿ ಉಂಟಾಗುತ್ತೆ, ವಸ್ತ್ರ ಆಭರಣಗಳ ಪ್ರಾಪ್ತಿ ಉಂಟಾಗುತ್ತೆ, ಶುಭ ಕಾರ್ಯಗಳು ಯಥಾ ಪ್ರಕಾರ ನಡೆಯುತ್ತೆ. ಮತ್ತೆ ಶುಭ ಫಲಗಳು, ಇಷ್ಟೊಂದು ಶುಭ ಫಲಗಳು ಆ ಗುರುವು ನಿಮ್ಮ ಕಟಕ ರಾಶಿಗೆ ಬಂದಾಗ ಆ ಒಂದು ಶುಭ ಫಲಗಳು ನಿಮಗೆ ದೊರಕುತ್ತೆ. ಹಾಗೆ ಅಧಿಕ ತಿರುಗಾಟ ಅಂದ್ರೆ ನಾವು ಏನಾದರೂ ಕಾರ್ಯಗಳನ್ನು ಸಾಧನೆ ಮಾಡಬೇಕಾದ್ರೆ, ಕಾರ್ಯಗಳನ್ನು ಕೆಲಸ ಮಾಡಬೇಕಾದ್ರೆ ಅದು ಕೆಲಸ ಆಗದೆ ಅಧಿಕವಾಗಿ ನಾವು ತಿರುಗಾಡ್ತಾನೆ ಇರ್ತೀವಿ. ಒಂದು ಕೆಲಸ ಆಗಲಿಲ್ಲವಲ್ಲ ಅನ್ನೋ ಒಂದು ಮನಸ್ಸಿಗೆ ಚಿಂತೆಯಿಂದ ತಿರುಗಾಡ್ತಾನೆ ಇರ್ತೀವಿ. ಅಂತಹ ಒಂದು ತಿರುಗಾಟ, ಮನಸ್ಸಿಗೆ ಬೇಸರ, ಮತ್ತೆ ಕುಟುಂಬದಲ್ಲಿ ಅನಾರೋಗ್ಯ ಮೊದಲಾದ ಫಲಗಳು ಶನಿಯು ಆ ಒಂದು ಮೀನ ರಾಶಿಯಲ್ಲಿದ್ದಾಗ ಇಂತಹ ಒಂದು ಅಶುಭ ಫಲಗಳು ದೊರಕುತ್ತೆ. ಮತ್ತೆ ಕಟಕ ರಾಶಿಯವರಿಗೆ ಆ ಒಂದು ಕಟಕ ರಾಶಿಯ ಪ್ರತಿಫಲ ಹೇಗೆಂದ್ರೆ ಗುರುವು ವೃಷಭ ರಾಶಿಯಲ್ಲಿದ್ದಾಗ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ,
ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರ ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಸತ್ಕರ್ಮಾಸಕ್ತಿ ಮೊದಲಾದ ಶುಭ ಫಲಗಳು ಉಂಟಾಗುತ್ತವೆ. ಒಂದು ನಿಮ್ಮ ಜನ್ಮ ಜಾತಕದಲ್ಲಿ ಗೋಚಾರದಲ್ಲಿ ಆ ಗುರುವು ವೃಷಭ ರಾಶಿಯ ಮನೆಯಲ್ಲಿದ್ದಾಗ ಅಲ್ಲಿ ನೆಮ್ಮದಿಯ ವಾತಾವರಣ, ಅಂದ್ರೆ ಕಟಕ ರಾಶಿಯವರೆಗೆ ಗುರುವು ವೃಷಭ ರಾಶಿಯಲ್ಲಿ ತುಂಬಾ ಒಂದು ವಿಶೇಷ ಪ್ರತಿಫಲ ಕೊಡ್ತಾನೆ. ಆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕೊಡ್ತಾನೆ, ಒಳ್ಳೆಯ ವಾತಾವರಣ ಕೊಡ್ತಾನೆ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಕೊಡ್ತಾನೆ, ಬಂಧು ಮಿತ್ರರಿಂದ ನಿಮಗೆ ಸಹಾಯ ಉಂಟಾಗುತ್ತೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಉಂಟಾಗುತ್ತೆ, ಸತ್ಕರ್ಮಾಸಕ್ತಿ ಒಳ್ಳೆಯ ಒಂದು ಕರ್ಮಗಳ ಆಸಕ್ತಿಗೆ ಒಂದಾಗಿ ಇಂತಹ ಒಂದು ಶುಭ ಫಲಗಳು ಆ ಗುರುವು ನಮ್ಮ ವೃಷಭ ರಾಶಿಯಲ್ಲಿದ್ದಾಗ ಕೊಡುತ್ತೆ. ಮತ್ತೆ ಆ ಒಂದು ಗುರುವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು, ಅಂದ್ರೆ ಗುರುವು ಮಿಥುನ ಮತ್ತು ಕಟಕ ರಾಶಿಗೆ ಅಷ್ಟೊಂದು ವಿಶೇಷ ಪ್ರತಿಫಲ ಅಲ್ಲ. ಸ್ವಂತ ಒಂದು ಕಟಕ ರಾಶಿಯಲ್ಲಿ ಒಂದು ಅಶುಭ ಫಲಗಳನ್ನು ಕೊಡ್ತಾನೆ. ಯಾವ ರೀತಿ ಅಂದ್ರೆ ವೃತ ಧನವ್ಯಯ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಬಂಧು ಮಿತ್ರರ ವಿರೋಧ, ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ತೊಂದರೆ ಮೊದಲಾದ ಫಲಗಳು ಆ ಒಂದು ಗುರುವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಇದ್ದಾಗ ಇಂತಹ ಒಂದು ಅಶುಭ ಫಲಗಳು ದೊರೆಯುತ್ತೆ. ಮತ್ತೆ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಅನಾರೋಗ್ಯ, ಸರ್ಕಾರಿ ಸಂಬಂಧವಾದ ವ್ಯವಹಾರಗಳಲ್ಲಿ ಅಪಜಯ, ಮತ್ತೆ ಆರ್ಥಿಕ ಪರಿಸ್ಥಿತಿಯಿಂದ ಋಣಬಾಧೆ, ಮತ್ತೆ ದುಷ್ಟ ಜನರಿಂದ ಕಿರುಕುಳ, ವ್ಯಾಪಾರದಲ್ಲಿ ನಷ್ಟ, ಅಧಿಕ ಖರ್ಚು, ಮತ್ತೆ ಇಂತಹ ಒಂದು ಅಶುಭ ಫಲಗಳು. ಅಂದ್ರೆ ಶನಿ ಮತ್ತು ಗುರು ಅವರಿಬ್ಬರು ಈ ಒಂದು ಕಟಕ ರಾಶಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಆ ಪ್ರಥಮದಲ್ಲಿ ಮಾತ್ರ ಆ ವೃಷಭ ರಾಶಿಯಲ್ಲಿ ಇದ್ದಾಗ ಮಾತ್ರ ಒಂದು ಒಳ್ಳೆಯ ಪ್ರತಿಫಲ. ಆದರೆ ಇನ್ನು ಮಿಕ್ಕಿಳಿದ ಎಲ್ಲ ರಾಶಿಗಳಲ್ಲಿ ಆ ಗುರು ಶನಿ ಇಬ್ಬರು ಅಷ್ಟೊಂದು ಶುಭದಾಯಕರಾಗಿರಲಿಲ್ಲ. ಎಲ್ಲ ಗುರು ಶನಿಗಳ ದರ್ಶನವನ್ನು ಮಾಡಬೇಕು ಕಟಕ ರಾಶಿಯವರು. ಮತ್ತೆ ಆ ಸಿಂಹರಾಶಿಯಲ್ಲಿ ಜನಿಸತಕ್ಕಂಥವರು ಆ ಗುರುವು ವೃಷಭ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ಕೃಷಿಯಲ್ಲಿ ಅಲ್ಪ ಒಂದು ಫಲ, ಅಂದ್ರೆ ರೈತಾಪಿ ವರ್ಗದವರಿಗೆ ಕೃಷಿಯನ್ನು ಮಾಡ್ತಾ ಇದ್ರೆ ಆ ಒಂದು ಅವರ ಜಾತಕದಲ್ಲಿ ಏನಾದರೂ ಗುರು ಆ ವೃಷಭ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಇದ್ದಾಗ ಅಲ್ಲಿ ಒಂದು ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ, ಬಂಧು ಮಿತ್ರರ ಅಸಹಕಾರ, ಅಂದ್ರೆ ಬಂಧು ಮಿತ್ರರಿಂದ ಯಾವುದೇ ಒಂದು ಸಹಕಾರ ಸಿಗೋದಿಲ್ಲ, ಸ್ಥಳ ಬದಲಾವಣೆ, ಅವರಿರ್ತಕ್ಕಂಥ ಸ್ಥಳಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಮೊದಲಾದ ಅಶುಭ ಫಲಗಳು ಉಂಟಾಗುತ್ತೆ ಆ ಒಂದು ಗುರುವಿನಿಂದ. ಮತ್ತೆ ಗುರು ಏನಾದರೂ ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ, ಮಿಥುನ ರಾಶಿಯಲ್ಲಿ ಗುರು ಬಂದಾಗ ಆ ನೆಮ್ಮದಿಯ ವಾತಾವರಣ, ಯತ್ನ ಕಾರ್ಯ ಅನುಕೂಲ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಶುಭ ಫಲಗಳು ಕಾಣಬರುತ್ತವೆ. ಅಂದ್ರೆ ಗುರುವು ಆ ಒಂದು ಮನುಷ್ಯನ ಒಂದು ಜನ್ಮ ಜಾತಕದಲ್ಲಿ ಮಿಥುನ ರಾಶಿಯ ಮನೆಯಲ್ಲಿದ್ದಾಗ, ಮಿಥುನ ರಾಶಿಗೆ ಗುರು ಗ್ರಹ ಬಂದಾಗ ಅಲ್ಲಿ ವಿಶೇಷವಾದ ಒಂದು ನೆಮ್ಮದಿಯ ವಾತಾವರಣ ಸಿಗುತ್ತೆ. ಮತ್ತೆ ಮನೆಯಲ್ಲಿ ವಿವಾಹ ಮಂಗಳ ಕಾರ್ಯಗಳು ಏನಾದರೂ ಮುಂದೂಡ್ತಾ ಇದ್ರೆ ವಿವಾಹದ ಮಂಗಳ ಕಾರ್ಯಗಳು ಅತಿ ಶೀಘ್ರವಾಗಿ ನಡೆಯುತ್ತೆ. ಮತ್ತೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ ಸಿಗುತ್ತೆ, ಆ ಒಂದು ಮೊದಲಾದ ಶುಭ ಫಲಗಳು. ಮತ್ತೆ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ, ಶನಿ ಏನಾದರೂ ಸಿಂಹ ರಾಶಿಯವರೆಗೆ ಮೀನ ರಾಶಿಯಲ್ಲಿದ್ದಾಗ ಅಶುಭದಾಯಕ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಿಂದ ಅವಮಾನ, ಹಣದ ಅಡಚಣೆ, ಅನಾರೋಗ್ಯಗಳು ಉಂಟಾಗುತ್ತವೆ. ಅಂದ್ರೆ ಆ ಒಂದು ಸಿಂಹ ರಾಶಿಯವರೆಗೆ ಶನಿಯು ಅಷ್ಟೊಂದು ಶುಭದಾಯಕನಾಗಿಲ್ಲ. ಯಾಕೆಂದ್ರೆ ಈಗ ಆ ಒಂದು ಕುಂಭರಾಶಿಯಿಂದ ಶನಿ ಆ ಒಂದು ಮೀನ ರಾಶಿಗೆ ಬಂದಿದ್ದಾನೆ. ಅದರಿಂದ ಅಂತಹ ಒಂದು ಶನಿಯು ಮೀನ ರಾಶಿಯಲ್ಲಿ ಬಂದಾಗ ಆ ಒಂದು ಒಳ್ಳೆಯ ಫಲಗಳು ಅವರಿಗೆ ಸಿಗೋದಿಲ್ಲ ಸಿಂಹ ರಾಶಿಯವರೆಗೆ. ಮತ್ತೆ ಒಂದು ಸಾಮಾನ್ಯವಾಗಿ ಅವರು ಶನೇಶ್ವರನ ಒಂದು ಶಾಂತಿ ಆಗಲಿ, ಆ ಒಂದು ಎಳ್ಳೆಣ್ಣೆ ಶನೇಶ್ವರನಿಗೆ ಅಭಿಷೇಕ ಆಗಲಿ, ಅಥವಾ ಆ ಒಂದು ಎಳ್ಳಿನ ದೀಪ ಶನೇಶ್ವರನಿಗೆ ಹಚ್ಚುವುದಾಗಲಿ, ಇದನ್ನ ಪ್ರತಿ ಶನಿವಾರ ಮಾಡ್ತಾ ಬಂದ್ರೆ ಆ ಶನಿಯ ಕೆಟ್ಟ ದೃಷ್ಟಿ ಅವರಿಗೆ ಶುಭ ದೃಷ್ಟಿಯಾಗಿ ಉಂಟಾಗುತ್ತೆ. ಶನಿಯಿಂದ ವಿಶೇಷ ಪ್ರತಿಫಲವನ್ನ ಸಿಂಹರಾಶಿಯವರು ಮಾಡಬಹುದು. ಮತ್ತೆ ಕನ್ಯಾ ರಾಶಿಯವರೆಗೆ ಆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರು ಇದ್ದಾಗ, ಕನ್ಯಾ ರಾಶಿಯವರಿಗೆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರು ಇದ್ದಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಮರಣ ಸಿಗುತ್ತೆ, ಬಂಧು ಮಿತ್ರ ಸಹಾಯ ಸಿಗುತ್ತೆ, ಪುಣ್ಯಕ್ಷೇತ್ರ ದರ್ಶನ ಆಗುತ್ತೆ, ಕೃಷಿಯಲ್ಲಿ ಉತ್ತಮ ಫಲ ಸಿಗುತ್ತೆ. ಈ ತರ ಒಂದು ಶುಭ ಕಾರ್ಯಗಳು. ಮತ್ತೆ ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆಯ ಗೌರವ ಪ್ರಾಪ್ತ ಉಂಟಾಗುತ್ತೆ. ಇದು ಕನ್ಯಾ ರಾಶಿ ಹೋಗ್ತಕ್ಕಂಥದ್ದು. ಮತ್ತೆ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಚಿಂತೆ, ಅಂದ್ರೆ ಗುರು ಮಿಥುನ ರಾಶಿಯಲ್ಲಿ ಏನಾದರೂ ಬಂದ್ರೆ ಆ ಕಟಕ ರಾಶಿಯಲ್ಲಿ ಇದ್ದಾಗ, ಕಟಕ ವೃಷಭ ರಾಶಿಯಲ್ಲಿ ಇದ್ದಾಗ ಗುರು ವಿಶೇಷ ಪ್ರತಿಫಲವನ್ನು ಕೊಡ್ತಾನೆ. ಆದರೆ ಮಿಥುನ ರಾಶಿಗೆ ಗುರು ಬಂದಾಗ ಅಲ್ಲಿ ಮನಸ್ಸಿಗೆ ಚಿಂತೆ, ತಿರುಗಾಟ, ಅಧಿಕ ಖರ್ಚು, ವ್ಯವಹಾರಗಳಲ್ಲಿ ಅಡಚಣೆ ಮೊದಲಾದ ಅಶುಭ ಫಲಗಳು ಕಂಡುಬರುತ್ತವೆ. ಆ ಶನಿಯು ಮೀನ ರಾಶಿಯಲ್ಲಿ ಬಂದಾಗ ಆ ಸಂಚರಿಸುವ ವ್ಯರ್ಥ ಧನಹಾನಿ, ಅನಾರೋಗ್ಯ, ಪರಸ್ಥಳ ವಾಸ, ಮನಸ್ಸಿಗೆ ಬೇಸರ, ಆ ಒಂದು ಸರ್ಕಾರಿ ಒಂದು ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವಿರೋಧಿಗಳಿಂದ ತೊಂದರೆ ಮೊದಲಾದ ಫಲಗಳು ಆ ಒಂದು ಶನಿಯಿಂದ
ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಆದ್ದರಿಂದ ಕನ್ಯಾ ರಾಶಿಯವರು ಶನಿ ಮಹಾತ್ಮನನ್ನ ದರ್ಶನ ಮಾಡಿಕೊಳ್ಳಿ. ಆ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ಒಂದು ಅಭಿಷೇಕ ಮಾಡಿಸಿ ಎಳ್ಳು ಬತ್ತಿಗಳನ್ನು ಭಗವಂತನಿಗೆ ಪ್ರತಿ ಶನಿವಾರ ಹಚ್ಚಿ ಆ ಒಂದು 9 ಎಳ್ಳು ಬತ್ತಿಗಳನ್ನು ಹಚ್ಚಿ ಆ ಭಗವಂತನಿಗೆ ಅನುಗ್ರಹವನ್ನು ಪಡ್ಕೋಬಹುದು. ಭಗವಂತನ ಒಂದು ದೃಷ್ಟಿಗೆ ನಾವು ಗೋಚರಾಗಬಹುದು. ಅದೇ ರೀತಿ ಮತ್ತೆ ತುಲಾ ರಾಶಿಯಲ್ಲಿ ಜನಿಸಿದವರಿಗೆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆ ಒಂದು ನಿಮ್ಮ ಜನ್ಮ ಜಾತಕದಲ್ಲಿ ಗೋಚಾರದಲ್ಲಿ ಏನಾದರೂ ಗುರು ಆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಬಂದಾಗ ತುಲಾ ರಾಶಿಯವರೆಗೆ ಅಶುಭದಾಯಕ ಅಂದ್ರೆ ಒಳ್ಳೆಯ ಫಲಗಳನ್ನು ಕೊಡುವುದಿಲ್ಲ. ಚೋರಾಗ್ನಿ ಭೀತಿ ಅಂದ್ರೆ ಆ ಒಂದು ಕಳ್ಳರಿಂದ ಭೀತಿ, ಅಗ್ನಿಯಿಂದ ಭೀತಿ ಉಂಟಾಗುತ್ತೆ ಮತ್ತು ಬಂಧು ಮಿತ್ರರಿಂದ ವಿರಸ ಉಂಟಾಗುತ್ತೆ. ಬಂಧು ಮಿತ್ರರು ಅಲ್ಲಿವರೆಗೆ ಏನೋ ಒಂದು ಚೆನ್ನಾಗಿದ್ರು, ಬಂಧು ಮಿತ್ರರ ನಡುವೆ ಏನೋ ಒಂದು ಆರಾಮದಾಯಕವಾಗಿತ್ತು, ಅದು ವಿರಸ ಉಂಟಾಗುತ್ತೆ ಇವರಲ್ಲಿ. ಮತ್ತು ದುಷ್ಟದನ ಸಹವಾಸ ಉಂಟಾಗುತ್ತೆ. ಮತ್ತೆ ಅನಾರೋಗ್ಯ, ಮನಸ್ಸಿಗೆ ಚಿಂತೆ, ಮತ್ತೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ, ಅಧಿಕ ಖರ್ಚು ಮೊದಲಾದ ಫಲಗಳು ಆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಇಂತಹ ಒಂದು ಅಶುಭ ಫಲಗಳನ್ನು ಆ ಒಂದು ತುಲಾ ರಾಶಿಯವರು ಕೊಡ್ತಾನೆ. ಒಂದು ವೇಳೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ, ಗುರು ಏನಾದರೂ ಮಿಥುನ ರಾಶಿಯಲ್ಲಿ ಇದ್ದಾಗ ನಮಗೆ ಆ ಒಂದು ತುಲಾ ರಾಶಿಯವರಿಗೆ ಆ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರಗಳ ದರ್ಶನ, ಶುಭ ಕಾರ್ಯ ನಡೆಯುವಿಕೆ ಮೊದಲಾದ ಶುಭ ಫಲಗಳು ಕಾಣಬಹುದು. ಅಂದ್ರೆ ಗುರುವು ಮಿಥುನ ರಾಶಿಯಲ್ಲಿ ಇದ್ದಾಗ ಮಾತ್ರ ಆ ತುಲಾ ರಾಶಿಯವರಿಗೆ ಒಳ್ಳೆಯ ಒಂದು ಪ್ರತಿಫಲಗಳು ಗುರುವಿನಿಂದ ಸಿಗುತ್ತೆ. ಆ ಒಂದು ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಆ ಶುಭ ಫಲದಾಯಕನಾಗಿದ್ದು, ಏಕೆಂದ್ರೆ ಆ ಒಂದು ತುಲಾ ರಾಶಿಯವರಿಗೆ ಒಂದು ಆ ಸಿಂಹ ರಾಶಿಯವರಿಗೆ ಆ ಒಂದು ಶನಿ ಮೀನ ರಾಶಿಯಲ್ಲಿ ಇದ್ದಾಗ ತುಂಬಾ ಅಶುಭ ಫಲಗಳು ಕೊಟ್ಟರೆ, ತುಲಾ ರಾಶಿಯವರೆಗೆ ಆ ಶನಿಯು ಮೀನ ರಾಶಿಗೆ ಬಂದಾಗ ಅಲ್ಲಿ ಶುಭ ಫಲದಾಯಕನಾಗಿದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಸರ್ಕಾರಿ ಕೋರ್ಟು ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮೊದಲಾದ ಫಲಗಳು ಆ ಒಂದು ಭಗವಂತ ಕೊಡುತ್ತಾನೆ. ತುಲಾ ರಾಶಿಯವರಿಗೆ ಗುರು ಮತ್ತು ಶನಿ ಇಬ್ಬರು ಶುಭದಾಯಕರಾಗಿರ್ತಾರೆ. ಆದ್ದರಿಂದ ಗುರು ಮತ್ತು ಶನಿಗಳ ದರ್ಶನವನ್ನು ಮಾಡಿಕೊಳ್ಳಿ, ಆ ಶುಭ ಫಲಗಳು ನಿಮಗೆ ಅತಿ ಶೀಘ್ರವಾಗಿ ಲಭಿಸುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರು ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ, ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಇದ್ದಾಗ ಆ ಒಂದು ಉತ್ತಮ ಫಲದಾಯಕನಾಗಿದ್ದು ಉತ್ತಮ ಪ್ರತಿಫಲವನ್ನು ಕೊಡುತ್ತಾನೆ. ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯವರೆಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯ ಅನುಕೂಲ, ಕುಟುಂಬದಲ್ಲಿ ಸೌಖ್ಯ, ಶುಭ ಕಾರ್ಯ ಯತ್ನ ಸಫಲ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಪುಣ್ಯಕ್ಷೇತ್ರಗಳ ದರ್ಶನ, ಸತ್ಕರ್ಮಾಸಕ್ತಿ ಮೊದಲಾದವುಗಳು ಕಾಣಬರುತ್ತವೆ. ಅಂದ್ರೆ ಆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಉತ್ತಮ ಒಂದು ಪ್ರತಿಫಲ, ಆರೋಗ್ಯದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುತ್ತೆ. ಏನಾದರೂ ಕೆಲಸ ಕಾರ್ಯಗಳನ್ನು ಆ ಕೆಲಸಗಳ ಬಾಕಿ ಇದ್ದಾಗ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಚಾಲತಿಯಾಗಿ ಒಂದು ಒಳ್ಳೆ ಕಾರ್ಯ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ ಉಂಟಾಗುತ್ತೆ. ಶುಭ ಕಾರ್ಯಗಳು ಯತ್ನ ಅವರಿಗೆ ಒಳ್ಳೆಯ ಫಲ ಕೊಡುತ್ತೆ. ಏಕೆಂದ್ರೆ ಇಷ್ಟು ವರ್ಷಗಳು ಶುಭ ಕಾರ್ಯಗಳಿಗೆ ಕೈ ಹಾಕಿದಾಗ ಎಲ್ಲವೂ ಸಹ ವಿಫಲ ಆದಾಗ ಈ ವರ್ಷ ಅವರಿಗೆ ಒಂದು ಸಫಲ ಆಗುತ್ತೆ. ಶುಭ ಕಾರ್ಯಗಳು ವಿಶೇಷ ಕೈಗೊಳ್ಳುತ್ತೆ. ಮತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಹಣಕಾಸಿನ ವ್ಯವಹಾರಗಳು ಅವರಿಗೆ ಉತ್ತಮ ಒಂದು ಸುಧಾರಣೆ ಆಗುತ್ತೆ. ಮತ್ತೆ ಪುಣ್ಯಕ್ಷೇತ್ರಗಳ ದರ್ಶನ ಆಗಬಹುದು. ಮತ್ತೆ ಸತ್ಕರ್ಮಾಸಕ್ತಿ, ಒಳ್ಳೆಯ ಒಂದು ಕರ್ಮಗಳ ಆಸಕ್ತಿ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಮೊದಲಾದ ಫಲಗಳು ಆ ವೃಶ್ಚಿಕ ರಾಶಿಯವರೆಗೆ ಆ ಒಂದು ಗುರು ಕೊಡ್ತಾನೆ. ಆದರೆ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಆ ಮಿಥುನ ರಾಶಿಗೆ ಗುರು ಬಂದಾಗ ಅಲ್ಲಿ ಸ್ವಲ್ಪ ದಿನಗಳ ಕಾಲ ಬಂಧು ಮಿತ್ರ ವಿರಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ ಮೊದಲಾದ ಅಶುಭ ಫಲಗಳು. ಅಂದ್ರೆ ಆ ಗುರುವು ಮಿಥುನ ರಾಶಿಯಲ್ಲಿ ವೃಶ್ಚಿಕ ರಾಶಿಯವರೆಗೆ ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಲ್ಲಿ ಕಡಿಮೆ ಒಂದು ಅಶುಭ ಫಲಗಳು ಅಂದ್ರೆ ಬಂಧು ಮಿತ್ರರ ವಿರಸ ಉಂಟಾಗುತ್ತೆ. ಅನಾರೋಗ್ಯ, ಮನಸ್ಸಿಗೆ ದುಷ್ಟ ಜನ ಸಹವಾಸ ತೊಂದರೆ, ಧನಹಾನಿ ಮೊದಲಾದ ಅಶುಭ ಫಲಗಳು ಅನುಭವಿಸಬೇಕಾಗಿರುವುದು. ಅಂದ್ರೆ ವೃಶ್ಚಿಕ ರಾಶಿಯವರೆಗೆ ಶನಿ ಈ ವರ್ಷ ಅಷ್ಟೊಂದು ಶುಭದಾಯಕನಾಗಿಲ್ಲ. ಆದ್ದರಿಂದ ಶನೇಶ್ವರ ದರ್ಶನ ಮಾಡಿಕೊಳ್ಳಿ. ಶನಿಗೆ ವಿಶೇಷವಾದ ಸೇವಾದಿ ಕೈಗಳಲ್ಲಿ ತಾವೆಲ್ಲ ಸಹ ಭಾಗವಹಿಸಿ ಶನಿಯಿಂದ ವಿಶೇಷ ಪ್ರತಿಫಲವನ್ನು ಪಡೆಯಬಹುದು. ಮತ್ತೆ ಧನುಸ್ಸು ರಾಶಿಯಲ್ಲಿ ಜನಿಸತಕ್ಕಂಥವರು ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು, ಏಕೆಂದರೆ ಶನಿಯು ಆ ಒಂದು ಧನುಸ್ಸು ರಾಶಿಯವರೆಗೆ ಮಿಥುನ ಕಟಕ ರಾಶಿ ಅಷ್ಟೊಂದು ಒಳ್ಳೆಯದಲ್ಲ. ಅವರಲ್ಲಿ ಒಂದು ಧನುಸ್ಸು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಏನಾದರೂ ಗುರು ಇದ್ದಾಗ ಆ ಧನುಸ್ಸು ರಾಶಿಯವರೆಗೆ ಹಣದ ಅಡಚಣೆ ಉಂಟಾಗುತ್ತೆ, ಬಂಧು ಮಿತ್ರರ ಮನಸ್ತಾಪಗಳು ಉಂಟಾಗುತ್ತೆ, ಅನಾರೋಗ್ಯ ಉಂಟಾಗುತ್ತೆ, ದುಷ್ಟ ಜನರ ಸಹವಾಸ ಉಂಟಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುತ್ತೆ. ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಆ ಒಂದು ಮಿಥುನ ರಾಶಿಯಲ್ಲಿ ಏನಾದರೂ ಗುರು ನಿಮ್ಮ ಜಾತಕದಲ್ಲಿ ಆ ಕುಂಡಲಿಯಲ್ಲಿ ಇದ್ದಾಗ ಅಲ್ಲಿ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯ ಅನುಕೂಲ, ಶುಭ ಕಾರ್ಯಗಳ ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು.
ಅಂದ್ರೆ ಗುರು ಮಿಥುನ ರಾಶಿಯಲ್ಲಿದ್ದಾಗ ಮಾತ್ರ ಆ ಧನುಸ್ಸು ರಾಶಿಯವರಿಗೆ ವಿಶೇಷವಾದ ಪ್ರತಿಫಲ ಸಿಗುತ್ತೆ. ಮತ್ತೆ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಮೀನ ರಾಶಿಗೆ ಏನಾದರೂ ಆ ಧನುಸ್ಸು ರಾಶಿಯವರಿಗೆ ಮೀನ ರಾಶಿಗೆ ಶನಿ ಬಂದಾಗ ಅಲ್ಲಿ ಅಶುಭದಾಯಕ ಅಂದ್ರೆ ಅದು ಶುಭ ಫಲಗಳನ್ನು ಕೊಡೋದಿಲ್ಲ, ಅಶುಭದಾಯಕನಾಗಿದ್ದು ಕಾರ್ಯಗಳಲ್ಲಿ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದಿಂದ ತೊಂದರೆ, ನಾವು ಸೇವಕರು ಅಂತ ನಮ್ಮ ಜೊತೆ ಇಟ್ಕೊಂಡಾಗ ಅವರಿಂದ ನಮಗೆ ವಿಶೇಷ ತೊಂದರೆ ಆಗುತ್ತೆ, ಮತ್ತು ಬಂಧು ಮಿತ್ರರ ವಿರೋಧ ಉಂಟಾಗುತ್ತೆ, ಮನಸ್ಸಿಗೆ ವ್ಯಥೆ ಚಿಂತೆ ಉಂಟಾಗುತ್ತೆ, ಅನಾರೋಗ್ಯ ಮೊದಲಾದ ಫಲಗಳು ಆ ಧನುಸ್ಸು ರಾಶಿಯವರಿಗೆ ಆ ಶನಿಯು ಮೀನ ರಾಶಿಗೆ ಬಂದಾಗ ಈ ಒಂದು ಅಶುಭ ಫಲಗಳನ್ನು ಕೊಡ್ತಾನೆ. ಅದೇ ರೀತಿ ಮಕರ ರಾಶಿ, ಮತ್ತೆ ಆ ಮಕರ ರಾಶಿಯಲ್ಲಿ ಜನಿಸಿದವರು ಆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಇರುವಾಗ ಶುಭ ಫಲದಾಯಕನಾಗಿತ್ತು. ಏಕೆಂದ್ರೆ ಆ ಮಕರ ರಾಶಿಯವರೆಗೆ ಗುರು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಬಂದಾಗ ತುಂಬಾ ಒಂದು ಶುಭ ಫಲಗಳನ್ನು ಕೊಡುತ್ತಾನೆ. ಯಾವುದಂದ್ರೆ ಆರೋಗ್ಯದ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯ ಉಂಟಾಗುತ್ತೆ, ಸಜ್ಜನರ ಸಹವಾಸದಿಂದ ಕೀರ್ತಿ ವೃದ್ಧಿ ಉಂಟಾಗುತ್ತೆ, ಮತ್ತೆ ಸತ್ಕರ್ಮಾಸಕ್ತಿ ಒಳ್ಳೆಯ ಒಂದು ಕರ್ಮಗಳಲ್ಲಿ ಆಸಕ್ತಿ ಉಂಟಾಗುತ್ತೆ, ಕುಟುಂಬದಲ್ಲಿ ಸೌಖ್ಯ, ಒಂದು ಕುಟುಂಬದಲ್ಲಿ ನೆಮ್ಮದಿ, ಧನಾಗಮ ಅಂದ್ರೆ ಹಣದ ಆಗಮ ಉಂಟಾಗುತ್ತೆ, ಹಣಕಾಸಿನ ವ್ಯವಹಾರ ಸುಧಾರಣೆ ಆಗುತ್ತೆ, ಮತ್ತೆ ಶುಭ ಕಾರ್ಯಗಳು ಯತ್ನ ಸಫಲ ಉಂಟಾಗುತ್ತೆ, ಶುಭ ಕಾರ್ಯಗಳು ಯಥಾಪ್ರಕಾರ ನಡೆಯುತ್ತೆ, ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತೆ ಮೊದಲಾದ ಫಲಗಳು ಆ ಒಂದು ಗುರುವಿನಿಂದ ಮಕರ ರಾಶಿಯವರು ಪಡೆಯಬಹುದು. ಆ ಮಿಥುನ ರಾಶಿಯಲ್ಲಿ ಗುರು ಏನಾದ್ರು ಸಂಚಾರ ಮಾಡಿದಾಗ ಮತ್ತೆ ಯಥಾ ಪ್ರಕಾರ ಹಣದ ಅಡಚಣೆ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯಗಳು. ಒಂದು ವೇಳೆ ಶನಿಯು ಆ ಮೀನ ರಾಶಿಯಲ್ಲಿದ್ದಾಗ ಶನಿ ಏನಾದರೂ ಆ ಮೀನ ರಾಶಿಗೆ ಗೋಚಾರದಲ್ಲಿ ಮಕರ ರಾಶಿಯವರೆಗೆ ಬಂದಾಗ ಶುಭದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಸ್ಥಿರಾಸ್ತಿ ಸಂಪಾದನೆ, ಆಸ್ತಿಗಳು ಸಂಪಾದನೆ ಮಾಡಬಹುದು, ವ್ಯಾಪಾರ ಹೊರಗಳಲ್ಲಿ ಪ್ರಗತಿ ಒಂದು ಕಾಣಬಹುದು, ಮತ್ತು ಯತ್ನ ಕಾರ್ಯ ಅನುಕೂಲ, ಏನೇನು ಒಂದು ಆ ಕೈಯಾಗ್ತಿರುವ ಕೆಲಸ ಕಾರ್ಯಗಳಿಗೆ ಆ ಕೆಲಸ ಕಾರ್ಯಗಳು ಎಲ್ಲವೂ ಸಹ ನಮಗೆ ಅನುಕೂಲ ಉಂಟಾಗುತ್ತೆ, ಮತ್ತು ಸೇವಕ ವರ್ಗದಿಂದ ಸಹಾಯ ಉಂಟಾಗುತ್ತೆ. ನೀವು ನಿಮ್ಮ ಜೊತೆಲಿರ್ತಕ್ಕಂಥ ಸೇವಕರಿಂದ ನಿಮಗೆ ವಿಶೇಷವಾದ ಸಹಾಯ ಉಂಟಾಗುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಉಂಟಾಗುತ್ತೆ. ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ದಾಗ ನಿಮಗೆ ವಿಶೇಷವಾದ ಗೌರವ ಮರ್ಯಾದೆಗಳು ಸಿಗುತ್ತೆ. ಮೊದಲಾದ ಫಲಗಳು ಶನೇಶ್ವರನಿಂದ ಮಕರ ರಾಶಿಯವರು ನಿರೀಕ್ಷೆ ಮಾಡಬಹುದು. ಮತ್ತೆ ಕುಂಭರಾಶಿ, ಆ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ, ಮನಸ್ಸಿಗೆ ಚಿಂತೆ, ವ್ರತ ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯ ಮೊದಲಾದ ಅಶುಭ ಫಲಗಳು ಉಂಟಾಗುತ್ತವೆ. ಅಂದ್ರೆ ಕುಂಭರಾಶಿಯವರೆಗೆ ಈ ವರ್ಷ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರು ಇದ್ದಾಗ ಅವರಿಗೆ ಯಾವುದೇ ರೀತಿಯ ಪ್ರತಿಫಲಗಳು ಸಿಗೋದಿಲ್ಲ. ಅವರಿಗೆ ಸಾಧಾರಣವಾಗಿ ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ, ಏನಾದರೂ ಕೆಲಸ ಕಾರ್ಯ ಮಾಡ್ತಾ ಇದ್ರೆ ಅವರಿಗಿಂತ ಮುಂದಿನ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಮೇಲಾಧಿಕಾರಿಗಳಿಂದ ಅವರಿಗೆ ಸದಾಕಾಲ ತೊಂದರೆ ಉಂಟಾಗುತ್ತೆ, ಮತ್ತೆ ಮನಸ್ಸಿಗೆ ಚಿಂತೆ ಉಂಟಾಗುತ್ತೆ, ವ್ರತ ತಿರುಗಾಟ, ಆ ಒಂದು ಕೆಲಸ ಕಾರ್ಯಗಳಿಲ್ಲದೆ ವ್ರತ ತಿರುಗಾಟ ವಿರೋಧಿಸಿದಾಗ ಅವರ ಒಂದು ಸಾಮಾನ್ಯ ಕಿರುಕುಳ ಉಂಟಾಗುತ್ತೆ, ಮತ್ತು ಬಂಧು ಮಿತ್ರಗಳಿಂದ ಮನಸ್ತಾಪದ ಅಪವಾದಗಳು, ದಾಯಾದಿಗಳ ಕಲಹ, ವ್ರತ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ, ಬಂಧು ಮಿತ್ರ ಮನಸ್ತಾಪ, ವ್ರತ ತಿರುಗಾಟ, ಅಧಿಕಾರಿಗಳಿಂದ ತೊಂದರೆ ಮೊದಲಾದ ಫಲಗಳು ಕಾಣಬರುತ್ತವೆ. ಅಂದ್ರೆ ಆ ಮೀನ ರಾಶಿಯವರೆಗೆ ಗುರು ವೃಷಭ ಮತ್ತು ಮಿಥುನ ರಾಶಿಗಳಲ್ಲಿ ಇದ್ದಾಗ ಅವರಿಗೆ ಶುಭ ಫಲಗಳು ಕೊಡದೆ ಬಂಧು ಮಿತ್ರರಲ್ಲಿ ಮನಸ್ತಾಪ ಉಂಟಾಗುತ್ತೆ. ಆ ಒಂದು